ಕೋತಿ ಚೇಷ್ಟೆ ಜಾಸ್ತಿ ಅಭಿನವ್ದು. ಇವಾಗ ಒಂದೇ ಒಂದು ವಿಷಲ್ ಬಿಡಿಸಿದ್ದೀನಿ. ಯಾಕೆ 3-4 ಕೂಗಿಸ್ತಾರೆ ಅಂತ ಗೊತ್ತಿಲ್ಲ. ಅದೇನು ಕಲ್ಲೋ ಅಕ್ಕಿನೋ ಗೊತ್ತಿಲ್ಲ. ನಾನಂತೂ ಒಂದೇ ಕೂಗೆ ಕೂಗ್ಸೋದು. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಪಲಾವ್ ಮಾಡೋಣ ಅಂತ. ನಾನು ಒಂದು 2-3 ಥರ ಪಲಾವ್ ಮಾಡ್ತೀನಿ. ಇದೊಂದು ಥರ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ತೋರಿಸೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟಿಗೆ 1-2 ಪೀಸು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಏನು ಬೇಕಿದ್ರು ನಿಮಗೇನು ಬೇಕೋ ಅದನ್ನು ಹಾಕ್ಕೋಬೋದು. ನಾನು ಬೆಣ್ಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಮೊನ್ನೆ ಕಡಲೆಕಾಯಿ ಎಣ್ಣೆ ಹಾಕಿಸ್ಕೊಂಬಂದಿದ್ವಲ್ಲ, ಅದು ಒಂದು ಸೌಟಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ ಮತ್ತು ಬೆಣ್ಣೆನೂ ಕಾದಿದೆ. ಈಗ ಒಂದೇ ಒಂದು ಪೀಸು ಚಕ್ಕೆ, ಒಂದೇ ಒಂದು ಲವಂಗ ಅಲ್ಲ ಪಲಾವ್ ಎಲೆ ಹಾಕಿದ ತಕ್ಷಣ ನಾನು ಫಸ್ಟ್ ಟೊಮೆಟೊ ಹಾಕ್ತೀನಿ. ಪುದೀನ, ಕೊತ್ತಂಬರಿ ಸೊಪ್ಪು ಕಮ್ಮಿ, ಪುದೀನ ಜಾಸ್ತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಇವಾಗ ಟೊಮೆಟೊನು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಚೆನ್ನಾಗಾಗಿದೆ. ಇವಾಗ ತೊಳೆದು ಇಟ್ಕೊಂಡಿದ್ದೀನಿ. ಬಟಾಣಿ ಮತ್ತು ಹುರುಳಿಕಾಯಿ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ತರಕಾರಿ ಬೇಯೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತಾರೆ ತರಕಾರಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದೇ ಒಂದು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಕಮ್ಮಿ ಯಾಕೆ ಅಂದರೆ ಅದು ಒಂಥರ ಸ್ವೀಟ್ ಥರ ಆಗ್ಬಿಡುತ್ತೆ. ಅದಕ್ಕೆ ಕ್ಯಾರೆಟ್ ಮಾತ್ರ ಒಂದೇ ಒಂದು ಹಾಕ್ತಾಯಿದ್ದೀನಿ. ಇನ್ನೇನು ತರಕಾರಿ ಹಾಕಲ್ಲ, ಸಿಂಪಲ್ ಪಲಾವ್ ಇದು. ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಏನು ಹಾಕಿದ್ದೀನಿ ಅಂತ ಹೇಳಿದ್ರೆ ಶುಂಠಿ, ಬೆಳ್ಳುಳ್ಳಿ, ಒಂದು ಲವಂಗ, ಒಂದೊಂದೇ ಹಾಕಿದ್ದೀನಿ. ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ. ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಅದು ಹಸಿದೇ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಅದರದ್ದು ಸ್ಮೆಲ್ ಹೋಗಲಿ ಅಂತ ಹೇಳ್ಬಿಟ್ಟು ಒಂದು 2 ನಿಮಿಷ ಹೀಗೆ ಫ್ರೈ ಮಾಡ್ಕೊತೀನಿ. ಇವಾಗ ನಾನು 1.5 ಲೋಟದಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ತೊಳೆದಿಟ್ಕೊಂಡಿದ್ದೀನಿ. ಇವಾಗ 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ನೀವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ ನೀರು ತೊಗೊಳ್ಳಿ. ನಾನು ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಅದೇ ಲೋಟದಲ್ಲಿ ಅದು 2 ಲೋಟ ನೀರಿತ್ತು. ಇವಾಗ 1 ಲೋಟ ನೀರು ಸೇರಿಸ್ತಾ ಇದ್ದೀನಿ. ಅಲ್ಲಿಗೆ 3 ಲೋಟ ಆಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ತರಕಾರಿ ಬೇಯೋಕ್ಕೂ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಸ್ಪೂನ್ ಲೆಕ್ಕದಲ್ಲೆಲ್ಲ ಅಳತೆ ಹಾಕಲ್ಲ, ನನ್ನ ಕೈ ಲೆಕ್ಕಾಚಾರನೇ ಚೆನ್ನಾಗಿದೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಒಂದು ಅಂದಾಜಿನ ಮೇಲೆ ಉಪ್ಪು ಹಾಕ್ತೀನಿ. ಇವಾಗ ನಾನು ಹಾಕಿರೋ ಉಪ್ಪು ಇದಕ್ಕೆ ಕರೆಕ್ಟಾಗಿರುತ್ತೆ. ತರಕಾರಿ ಬೇಯೋಕ್ಕೆ ಸ್ವಲ್ಪ ಹಾಕಿದ್ನಲ್ಲ, ಅದಕ್ಕೆ ನೋಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಒಂದೇ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಣ್ಣ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಪಲಾವ್ ರೆಡಿ ಇರುತ್ತೆ. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಬೆಳಗ್ಗೆನೇ ಬಾದಾಮಿ ಮತ್ತು ಖರ್ಜೂರನ ರುಬ್ಬಿಟ್ಕೊಂಡಿದ್ದೀನಿ. ಅದು ಮೇಲ್ಗಡೆ ಸ್ವಲ್ಪ ಕೇಸರಿ ಹಾಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಕೂಡ ಹಾಕಿದ್ದೆ. ಒಂದೇ ಥರ ಏಲಕ್ಕಿದು ಹಾಕಿ ಕುಡಿದು ಬೇಜಾರಾಗಿತ್ತು. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಒಂಥರ ಐಸ್ ಕ್ರೀಮ್ ಫ್ಲೇವರ್ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಹಾಕಿದೆ. ಇವಾಗ ಗ್ಲಾಸಿಗೆ ಸರ್ವ್ ಮಾಡ್ಕೊತೀನಿ. 3 ಜನಕ್ಕೂ 3 ಲೋಟ ಇಟ್ಟಿದ್ದೀನಿ. ವಾಕಿಂಗ್ ಹೋಗಿದ್ರು, ಆವಾಗ ನೆಲ್ಲಿಕಾಯಿ ತೊಗೊಂಬಂದು ತಿಂದಿದ್ದಾನೆ ಅಭಿನವ್ ನೆಲ್ಲಿಕಾಯಿ ಅಂದರೆ ಸಖತ್ ಇಷ್ಟ. ಅದಕ್ಕೆ ತೊಗೊಂಬಂದು ತಿಂದ. ಈಗ ಅದ್ರ ಮೇಲ್ಗಡೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕ್ತೀನಿ. ಒಂದು ದಿವಸಕ್ಕೆ 1.5 ಸ್ಪೂನ್ ಇಲ್ಲ ಅಂದರೆ 2 ಸ್ಪೂನ್ ತಿನ್ನಬೇಕು. ಇದು ಚಿಕ್ಕದು, ಇದು ಟೀ ಸ್ಪೂನ್ ಇದು. ಅದಕ್ಕೆ ಹಾಕ್ಕೋಬೋದು. 1.5 ಸ್ಪೂನ್ 2 ಸ್ಪೂನ್ ಅಷ್ಟು ಹಾಕ್ಕೊಂಡು ತಿನ್ಬೋದು. ಟೇಬಲ್ ಸ್ಪೂನ್ ಆದರೆ 1 ಸ್ಪೂನ್ ತಿಂದರೆ ಸಾಕು, ಅದೇನು ಜಾಸ್ತಿ ಅದು ತುಂಬ ಒಳ್ಳೆಯದು. ಆದರೆ ಅತಿಯಾಗಿದೆ ಯಾವುದು ಒಳ್ಳೆಯದಲ್ವಲ್ಲ, ಅದಕ್ಕೆ ಇದಕ್ಕೆ ಸ್ವಲ್ಪ ನೀರು ಮತ್ತು ಐಸ್ ಕ್ಯೂಬ್ ಹಾಕ್ಕೋತೀನಿ. ಇವಾಗ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಬಟ್ಲು ಅದು ಹಾಕಿದ್ದಿತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು
ತೊಳ್ಕೊಂಡು ಒಂದೊಂದು ಲೋಟ ಮಾಡಿದ್ದೀನಿ. ಇವಾಗ ನೋಡಿ ನಂಜುಂಡೇಶ್ವರು ಕುಡಿಯೋಕ್ಕೆ ಅಂತ ಬಂದಿದ್ದಾರೆ, ಅದಕ್ಕೆ ಐಸ್ ಕ್ಯೂಬ್ ಹಾಕ್ತಾಯಿದ್ದಾರೆ. ಮಿಕ್ಸ್ ಮಾಡಿ ಒಂದ್ಸತಿ. ಮಿಕ್ಸ್ ಆಗಿದೆ. ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡಿ, ಎಲ್ಲದಕ್ಕೂ ಐಸ್ ಹಾಕಿ, ಯಾವುದಕ್ಕೂ ಐಸ್ ಹಾಕಿಲ್ಲ. ಐಸ್ ಹಾಕ್ಬಿಟ್ಟು ಕುಡಿಯೋದು. ಅವರಿಬ್ಬರು ಸ್ವಿಮ್ಮಿಂಗಿಗೆ ಚೂರು ಜಾಸ್ತಿ ಹಾಕ್ಬಿಟ್ಟೆ, ಚೆಲ್ಬಿಡ್ತು. ಅವರಿಬ್ಬರು ಸ್ವಿಮ್ಮಿಂಗಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ಇವತ್ತೊಂದು ಕೂಲರ್ ತರೋಣ ಅಂದ್ಕೊಂಡಿದ್ದೀವಿ, ಸೆಕೆ ಜಾಸ್ತಿ ಇರೋಕ್ಕಾಗ್ತಾಯಿಲ್ಲ. ಅದಕ್ಕೆ ಒಂದು ಕೂಲರಿಗೆ ರೆಡಿ ಆಗಬೇಕು. ಇವರಿಬ್ಬರು ಸ್ವಿಮ್ಮಿಂಗಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಾನೊಂಚೂರು ನೆಲ ಒರೆಸ್ಕೊಂಡು ಕೆಲಸ ಇದೆ, ನನ್ನ ಕೆಲಸ ಮುಗಿಸ್ಕೋತೀನಿ. ಇವಾಗ ಒಂದೇ ಒಂದು ವಿಷಲ್ ಬಿಡಿಸಿದ್ದೀನಿ. ಯಾಕೆ 3-4 ಕೂಗಿಸ್ತಾರೆ ಅಂತ ಗೊತ್ತಿಲ್ಲ, ಅದೇನು ಕಲ್ಲೋ ಅಕ್ಕಿನೋ ಗೊತ್ತಿಲ್ಲ. ನಾನಂತೂ ಒಂದೇ ಕೂಗೆ ಕೂಗಿಸೋದು. ಚೆನ್ನಾಗೇ ಆಗಿರುತ್ತೆ, ಬೆಂದಿರುತ್ತೆ. ಮಿಕ್ಸ್ ಮಾಡ್ತಾಯಿದ್ದಾರೆ ನಂಜುಂಡೇಶ್ವರು. ಅಡುಗೆ ಮಾಡೋದು ನಾವು, ಮಿಕ್ಸಿಂಗ್ ಇವ್ರದ್ದು. ಯಾವಾಗಲೂ ಇವ್ರದ್ದೇ ವ್ಲಾಗಲ್ಲಿ, ನಂದು ವ್ಲಾಗಲ್ಲಿ ಇವರೇ ಜಾಸ್ತಿ ಕಾಣಿಸ್ಕೊಳ್ಳೋದು. ನನಗೆ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ, ಏನು ರೀ ಇಲ್ವಾ? ಹ್ಞೂ ಅಂತೆ. ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ತಿನ್ನಿ. ಏನು ಯಾವಾಗಲೂ ರೈಸ್ ತಿನ್ನೋ ಅಂಥದ್ದು. ಆದಷ್ಟು ಏನಾದರೂ ಬಾಳೆ ಎಲೆ ಆ ಥರದ್ದು ಸಿಕ್ಕಿದ್ರೆ ತೊಗೊಂಡು ಬನ್ನಿ. ಇಲ್ಲಿ ನಮ್ಮ ಮನೆ ಹತ್ರನೇ ಸಿಗುತ್ತೆ ನಮಗೆ, ಅಂದರೆ ಕಾಂಪೌಂಡಲ್ಲೇ ಹಾಕ್ಕೊಂಡಿದ್ದೀವಿ ನಾವು. ಅದಕ್ಕೆ ಹೇಳ್ಬಿಟ್ಟು ನಾವು ಏನಾದರೂ ಬಿಸಿ ಅಡುಗೆ ಇದ್ದಾಗ ಆದಷ್ಟು ಬಾಳೆ ಎಲೆ ಮೇಲೆ ಬಡಿಸ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಏನು ಮಾಡಿದ್ದೀನಿ, ಬಾಳೆ ಎಲೆ ತಂದು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಅಭಿನವ್ ಅಂದರೆ ಜ್ಯೂಸ್ ಕುಡಿತಾ ಇದ್ದಾನೆ, ಏನೋ ಗೇಮ್ ಆಡ್ತಾ, ಅದಕ್ಕೆ ತಿಂಡಿಗೆ ಬಂದಿಲ್ಲ. ನನಗೆ ಮತ್ತು ನಂಜುಂಡೇಶ್ವರಿಗೆ ಮಾತ್ರ ಆಗ್ತಾಯಿದೆ. ಆಗಲೇ ಟೈಮ್ 10:15 ಏನೋ ಆಗಿದೆ. ನನಗೆ ಬಿಸಿಲಿ ತುಪ್ಪ ಹಾಕ್ಕೊಂಡು ತಿನ್ನೋಕೆ ಇಷ್ಟ. ಮೊಸರು ಬಜ್ಜಿ ಏನು ಮಾಡಲಿಲ್ಲ, ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನಕ್ಕೂ ಆಗೋಷ್ಟು ಮಾಡಿದ್ದೀವಿ. ಕೂಲರ್ ತರಕ್ಕೆ ಹೋಗ್ಬೇಕಲ್ವ, ಅದಕ್ಕೆ. ನಂಜುಂಡೇಶ್ವರಕ್ಕೂ ಅಷ್ಟೇ, ಬಿಸಿ ಇದ್ದರೆ ತುಪ್ಪ ಹಾಕ್ಕೊತಿದ್ದಾರೆ. ಅದಕ್ಕೆ ಇಬ್ಬರಿಗೂ ತುಪ್ಪ ಹಾಕ್ತಾಯಿದ್ದೀನಿ, ಒಂಚೂರು ತುಪ್ಪ ಜಾಸ್ತಿ. ಇವಾಗ 4 ಗಂಟೆ ಆಗಿದೆ. ಹೊರಗಡೆ ಹೋಗೋಣ ಅಂತ ನಂಜುಂಡೇಶ್ವರ್ ಬೈಕ್ ತೆಗಿತಾ ಇದ್ದಾರೆ. ನಾನಂತೂ ಒಂದೇ ಅಂಗಡೀಲಿ ನೋಡಿದ ತಕ್ಷಣ ಒಪ್ಕೋತೀನಿ ಅನ್ನೋದು ಸುಳ್ಳು. ಯಾಕೆಂದರೆ 10 ಅಂಗಡಿ ನೋಡಿದ್ಮೇಲೆ 11ನೇ ಅಂಗಡೀಲಿ ಸೆಲೆಕ್ಷನ್ ಆಗ್ಬೋದು ಮೇ ಬಿ. ಅದು ನಂಜುಂಡೇಶ್ವರಿಗೆ ಚೆನ್ನಾಗಿ ಗೊತ್ತು. ಹೋಗ್ಬಿಟ್ಟು ನೋಡೋಣ, ಅಂಗಡೀಲಿ ವೀಡಿಯೋ ಮಾಡೋಕ್ಕಾದರೆ ಮಾಡೋಣ. ತಗೋತೀನ ಒಂದೇ ಅಂಗಡೀಲಿ. ಅವ್ರಿಗೆ ಗೊತ್ತು 90% ನಾನು ತಗೊಳ್ಳಲ್ಲ ಅಂತ. ನಮ್ಮ ಹೀರೋ ಇಲ್ಲಿ ರೆಡಿಯಾಗಿ ಅದನ್ನು ಜೋಡಿಸ್ಬಿಟ್ಟು ಒದ್ಯೋದು, ಇದೇ ಇವ್ರ ಕೆಲಸ. ಕೋತಿ ಚೇಷ್ಟೆ ಜಾಸ್ತಿ ಅಭಿನವ್ದು. ಮೂರು ಕಡೆಯಿಂದ ಗಾಳಿ ತೊಗೊಂಡು ಒಂದು ಕಡೆಯಿಂದ ಗಾಳಿ ಬಿಡುತ್ತಂತೆ. ಇದು ರಿಮೋಟ್ ಕಂಟ್ರೋಲ್ ಅಂತೆ. ಇದು 30 ಲೀಟ್ರದಂತೆ, ಚಿಕ್ಕದು. ದೊಡ್ಡದು ಇಲ್ಲೊಂದಿದೆ, ಇಲ್ಲೊಂದಿದೆ. ಇದಿಷ್ಟೇ ದೊಡ್ಡಬಳ್ಳಾಪುರದಲ್ಲಿ ಐಟಮ್ಸ್ ಅಂತ ಇರೋದು. ಸ್ಟಾರ್ಟ್ ಮಾಡು. ಇದು ಏನು ಕಂಪ್ನಿ ಬೇಬಿ? ಇದು ಸಿಂಪೋನಿ ಕಂಪ್ನಿದಂತೆ. ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ 10 ಅಂಗಡಿ ಹುಡುಕಿದ್ರು, 10 ಅಂಗಡಿಲೂ ಇದೇ ಹೆಸರು ಹೇಳಿದ್ರು. ನಮಗೆ ಯಾವುದೂ ಏನು ಹೇಳ್ತಾರೆ, ನಮ್ಮಮ್ಮ ಫ್ಯಾನೇ ಹಾಕಿಸ್ತಿರ್ಲಿಲ್ಲ ನಮಗೆಲ್ಲ. ಇವಾಗ ಕೂಲರ್ ತಂದಿದ್ದೀವಿ, ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯೂಸ್ ಮಾಡಿಸ್ತಾ ಇರಲಿಲ್ಲ. ಫಸ್ಟ್ ಟೈಮ್ ತಂದಿರೋದು, ಹೇಗಿರುತ್ತೋ ಗೊತ್ತಿಲ್ಲ. ಫ್ಯಾನ್ ಅಂದರೆ ಮನೇಲೆಲ್ಲ 2-3 ಇದ್ದಾವೆ, ಅದೇನು ವರಿ ಏನಿಲ್ಲ. ಆದರೆ ಕೂಲರ್ ಇರಲಿಲ್ಲ. ಇದು 3 ಕಡೆಯಿಂದನೂ ಗಾಳಿ ತಗೊಳುತ್ತಂತೆ, ಒಂದು ಕಡೆ ಗಾಳಿ ಬಿಡುತ್ತಂತೆ. ನಾವು ವಿಚಾರಿಸಿದ್ರಲ್ಲೆಲ್ಲ ಇದೇ ಬೆಸ್ಟ್ ಅಂತ ಅನ್ನಿಸ್ತು, ಅದಕ್ಕೆ ತಂದ್ವಿ. ದೊಡ್ಡಬಳ್ಳಾಪುರದಲ್ಲಿ ಅವೈಲಬಲ್ಲು ಯಾವುದೂ ಇರಲಿಲ್ಲ. ಕೆನ್ಸ್ಟಾರ್ ತೊಗೊಳಕ್ಕೆ ಇಷ್ಟ ಇತ್ತು ನನಗೆ. ಕೆನ್ಸ್ಟಾರ್ದು ಸ್ವಲ್ಪ ನಾಯ್ಸ್ ಜಾಸ್ತಿ ಅಂತ ಕೂಡ ಹೇಳಿದ್ರು, ಅದಕ್ಕೆ ತೊಗೊಳ್ಲಿಲ್ಲ.
ಆನ್ ಮಾಡಿಬಿಟ್ಟು ಒಂದು 2 ದಿವಸ ಬಿಟ್ಬಿಟ್ಟು ರಿವ್ಯೂ ಹೇಳ್ತೀನಿ. ಅಲ್ಲಿವರೆಗೂ ಹೇಳೋದಿಲ್ಲ, ಯಾಕೆಂದರೆ 2 ದಿವಸ ಯೂಸ್ ಆದಮೇಲೆ ತಾನೇ ಹೇಗಿದೆ ಏನು ಅಂತ ಗೊತ್ತಾಗೋದು. ಅದಕ್ಕೆ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಅನ್ಬಾಕ್ಸಿಂಗ್ ಮಾಡಿರೋದು ಮಾತ್ರ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಯಾರಾದರೂ ತೊಗೊಳ್ಳೋ ಹಾಗಿದ್ರೆ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅನ್ನೋದು ಕೂಡ ನೆಕ್ಸ್ಟ್ ಡೇಸಲ್ಲಿ ಹೇಳ್ತೀನಿ. ಯಾಕೆಂದರೆ ಯೂಸ್ಡಿಂಗ್ ಗೊತ್ತಿಲ್ಲ ನಮಗೆ, ಯೂಸ್ ಮಾಡಿ ನೋಡ್ಬಿಟ್ಟು ಹೇಳ್ತೀವಿ. ಇದು 35 ಲೀಟ್ರದು. ಅದು ಎಷ್ಟು ನೀರು ಹಿಡಿಯುತ್ತೆ ಅಂತ ಗೊತ್ತಿಲ್ಲ. ಇವಾಗ ಹಾಕ್ತಾಯಿದ್ದಾರೆ ನಂಜುಂಡೇಶ್ವರ. ಒಂದು ಬಕೀಟಲ್ಲಿ ನೀರು ತೊಗೊಂಬಂದಿದ್ದಾರೆ. ಎಷ್ಟು ಒಂದು ಬಕೀಟು ಹಿಡಿಯುತ್ತಾರೆ, ಹಿಡಿಸುತ್ತಂತೆ. ತಲೆಯಲ್ಲಿ ಹೇಳ್ತಾ ಇದ್ದಾರೆ, ಬಾಯಲ್ಲಿ ಹೇಳ್ತಾ ಇಲ್ಲ ಅವರು. 1 ಲೀಟ್ರ್ ನೀರು ಹಾಕ್ಬಿಟ್ಟು ನೋಡೋಣ ಎಷ್ಟು, ಅಲ್ಲ 1 ಬಕೀಟ್ ನೀರು ಹಾಕ್ಬಿಟ್ಟು ನೋಡೋಣ ಎಷ್ಟು ಹಿಡಿಸುತ್ತೆ. ಮುಂದೆಗಡೆ ನೀರು ಹಾಕೋದಿದೆ ಇದರಲ್ಲಿ, ಇನ್ನೂ ಬೇಜಾನು ಹಿಡಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಂಜುಂಡೇಶ್ವರ. 1 ಬಕೀಟ್ ನೀರು ಹಾಕಿದ್ದಾರೆ, ಆದರೂ ಕೆಳಗಡೆ ಕಾಣ್ತಾ ಇದೆ. ಆ್ಯಕ್ಚುಲಿ ತಳದಲ್ಲಿ ಕಾಣ್ತಾ ಇದೆ ಅಂತಾರಲ್ಲ, ಆ ಥರ ತಳದಲ್ಲಿ ಕಾಣ್ತಾ ಇದೆ ನೋಡಿ. ತಳದಲ್ಲಿ ಕಾಣ್ತಾ ಇದೆ ಅಂತಾರಲ್ಲ, ಆ ಥರ ತಳದಲ್ಲಿ ನೀರು ಕಾಣ್ತಾ ಇದೆ. ಇನ್ನೂ 1 ಬಕೀಟಷ್ಟು ನೀರು ಹಾಕ್ತಾ ಇದ್ದಾರೆ. 1 ಬಕೀಟ್ ಹಾಕಿದರೆ ಜಾಸ್ತಿ ಹಾಕಬೇಡಿ, ವಾಸನೆ ಬರುತ್ತೆ. ಅದು ನೀರು ವಾಸನೆ ಬಂದರೆ ಅದು ಮತ್ತೆ ಈಚೆ ಚೆಲ್ಲಬೇಕಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಕು ರೀ ನೀರು. ಅದನ್ನ ಎತ್ಕೊಂಡು ಹೋಗಿ ಮತ್ತೆಲ್ಲ ಮಾಡಬೇಕು. ಬಿಡಿ ಸಾಕು, ಸಾಕು ಬಿಡಿ. ಅಭಿನವ್ ಮತ್ತು ನಂಜುಂಡೇಶ್ವರ್ ಅದಕ್ಕೆ ಲೆಗ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಡಿಜಿಟಲ್ ಡಿಸ್ಪ್ಲೇ ಇದೆಯಂತೆ, ಮತ್ತು ರಿಮೋಟ್ ಕೂಡ ಇದೆ, ಅಲ್ಲೇ ಪ್ಲೇ ಮಾಡ್ಕೋಬೋದು. ನಂಜುಂಡೇಶ್ವರ ಆನ್ ಮಾಡಿ ತೋರಿಸ್ತಾ ಇದ್ದಾರೆ ಇವಾಗ. ನಾಯ್ಸ್ ಸ್ವಲ್ಪ ಬರುತ್ತಂತೆ, ತುಂಬ ಏನಿಲ್ಲ. ಅಲ್ಲಿ ಆನ್ ಮಾಡಿ ಎಲ್ಲ ನೋಡಿಬಿಟ್ಟೆ ತೊಗೊಂಡು ಬಂದ್ವಿ ನಾವು. ಆನ್ ಮಾಡಿ, ಯಾಕೆ ಆನ್ ಆಯಿತು. ಹಣ್ಣು ಬರ್ತಾಯಿದೆ ಗಾಳಿ. ನಮ್ಮ ಮನೇಲಂತೂ ಸಖತ್ತು ಬಿಸಿಯಾಗ್ಬಿಟ್ಟಿದ್ವಿ, ಗಾಳಿ ಜಾಸ್ತಿ. ನನಗೆ ಅದು ಇದನ್ನ ಮಾಡ್ಕೋಬೋದು ನೋಡಿ. ಚೆನ್ನಾಗಿ ಬರ್ತಾಯಿದೆಯಾ ಗಾಳಿ? ಇನ್ನೂ ಒಂದು ಸ್ವಲ್ಪ ಹೊತ್ತು ಆಗುತ್ತೆ ಅನ್ಸುತ್ತೆ, ಮೇ ಬಿ. ಬರೀ ಫ್ಯಾನ್ ಹಾಕಿದ್ದೀರಾ ಅನಿಸುತ್ತೆ. ನಾನು ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ, ಸೆಕೆ ಅಂತ ಅನ್ನಿಸ್ತಿತ್ತು. ಅಂದರೆ ತಿಂಡಿ 10-10:30 ಆಗಿತ್ತು ತಿನ್ನೋ ಅಷ್ಟೊತ್ತಿಗೆ. ಇವಾಗ ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ದೀನಿ, ಜ್ಯೂಸ್ ತೊಗೊಂಡಿದ್ದೀನಿ, ಅಷ್ಟೇ ಮುಗೀತು. ಇನ್ನೇನು ತಿನ್ನೋಕ್ಕೂ ಆಗೋದಿಲ್ಲ. ಮಧ್ಯಾಹ್ನ ಸುಮ್ಮನೆ ಜ್ಯೂಸ್ ಕುಡ್ಕೊಂಡು ಅಷ್ಟೇ ಕತೆ ಹಾಕಿದ್ದಾಯಿತು. ಇವಾಗ ರಾತ್ರಿಗೆ ಅಕಸ್ಮಾತ್ ಹೊಟ್ಟೆ ಹಸ್ಬಿಟ್ರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಇಡಿಯಷ್ಟು ಅನ್ನ ತೊಗೊಂಡಿದ್ದೀನಿ. ಯಾರ್ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಶೇರ್, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.